ವೀಕ್ಷಕರೇ, ಮಧುಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ರಾಘವೇಂದ್ರ ಸ್ವಾಮಿಗಳ ಪಾದಾರವಿಂದಕ್ಕೆ ನಮಿಸುತ್ತಾ ಇವತ್ತಿನ ನಮ್ಮ ಪ್ರಥಮ ಎಪಿಸೋಡ್ನ ಆರಂಭ ಮಾಡೋಣ. ನಮ್ಮ ಪ್ರಥಮ ಎಪಿಸೋಡ್ನ ವಿಷಯ ಏನಂದರೆ ರಾಘವೇಂದ್ರ ಸ್ವಾಮಿಯ ಚರಿತ್ರೆ. ಪೂರ್ತಿಯಾಗಿ ಅವರ ಜೀವನ ಚರಿತ್ರೆಯನ್ನು ಒಂದು ಎಪಿಸೋಡ್ನಲ್ಲಿ ಹೇಳೋದು ಕಷ್ಟ ಆಗಬಹುದು. ಆದರೂ ತಕ್ಕ ಮಟ್ಟಿಗೆ ಅವರ ಜೀವನ ಚರಿತ್ರೆಯನ್ನು ಈ ಎಪಿಸೋಡಿನಲ್ಲಿ ಸಾದರಪಡಿಸುವ ಪ್ರಯತ್ನವನ್ನು ಮಾಡೋಣ. ಶ್ರೀ ಗುರು ರಾಘವೇಂದ್ರರು ವಿಷ್ಣುದೇವರನ್ನು ಸರ್ವೋಚ್ಚ ದೇವನಾಗಿ ಪೂಜಿಸುವ ವೈಷ್ಣವ ಧರ್ಮವನ್ನು ಅನುಸರಿಸಿದವರು. ಅವರು ಶ್ರೀ ವೆಂಕಣ್ಣ ಭಟ್ಟರಾಗಿ 1595 ಫಾಲ್ಗುಣ ಮಾಸದ ಶುಕ್ಲ ಸಪ್ತಮಿಯ ಗುರುವಾರದಂದು ಶ್ರೀ ತಿಮ್ಮಣ್ಣ ಭಟ್ಟ ಹಾಗೂ ಶ್ರೀಮತಿ ಗೋಪಿಕಾಂಬೆ ಅವರ ಎರಡನೇ ಸುಪುತ್ರನಾಗಿ ತಮಿಳುನಾಡಿನ ಭುವನಗಿರಿಯಲ್ಲಿ ಜನಿಸುತ್ತಾರೆ. ಇವರು ಸರಸ್ವತಿ ಎಂಬ ಕನ್ಯೆಯೊಡನೆ ವಿವಾಹವಾಗುತ್ತಾರೆ. ನಂತರ ಕುಂಭಕೋಣಕ್ಕೆ ಬಂದು ಶ್ರೀ ಸುಧೀಂದ್ರ ತೀರ್ಥರಲ್ಲಿ ದ್ವೈತ ಸಿದ್ಧಾಂತದಲ್ಲಿ ಉನ್ನತ ವ್ಯಾಸಂಗ ಮಾಡುತ್ತಾರೆ. ಅವರ ಆರ್ಥಿಕ ಸ್ಥಿತಿ ಆ ಸಮಯದಲ್ಲಿ ಅಷ್ಟೇನೂ ಚೆನ್ನಾಗಿರಲಿಲ್ಲ. ಎಷ್ಟೋ ಸಲ ಹೆಂಡತಿ ಮಕ್ಕಳೊಡನೆ ಉಪವಾಸವಾಗಿ ಮಲಗಿದ್ದೂ ಉಂಟು. ಹೀಗಿರುವಾಗ ಅವರ ಗುರುಗಳಾದ ಶ್ರೀ ಸುಧೀಂದ್ರ ತೀರ್ಥರಿಗೆ ಶ್ರೀರಾಮನು ಕನಸಿನಲ್ಲಿ ಒಮ್ಮೆ ಬಂದು ವೆಂಕಟನಾಥನನ್ನೇ ಉತ್ತರಾಧಿಕಾರಿಯಾಗಿ ಸ್ವೀಕರಿಸುವಂತೆ ಸೂಚಿಸುತ್ತಾರೆ. ಆದರೆ ವಿಷಯ ತಿಳಿದ ವೆಂಕಟನಾಥರು ಸಂಸಾರಿಯಾಗಿದ್ದರಿಂದ ನಿರಾಕರಿಸುತ್ತಾರೆ. ಆದರೆ ಸಾಕ್ಷಾತ್ ಸರಸ್ವತಿ ದೇವಿಯೇ ಒಮ್ಮೆ ವೆಂಕಟನಾಥರಿಗೆ ದರ್ಶನ ನೀಡಿ ಆಜ್ಞೆಯನ್ನು ಪಾಲಿಸುವಂತೆ ಹೇಳಿದಾಗ ವೆಂಕಟನಾಥರು ಸನ್ಯಾಸಿಯಾಗಲು ಒಪ್ಪುತ್ತಾರೆ. ಹಾಗೆಯೇ ಅವರ ಪಟ್ಟಾಭಿಷೇಕವು ತಾಂಜಾವೂರಿನಲ್ಲಿ ನೆರವೇರುತ್ತದೆ. ಗಂಡನ ಪಟ್ಟಾಭಿಷೇಕದ ವಿಷಯ ತಿಳಿದು ಅವರ ಹೆಂಡತಿ ಬಾವಿಗೆ ಬಿದ್ದು ಆತ್ಮಹತ್ಯೆ ಮಾಡಿಕೊಳ್ಳುತ್ತಾಳೆ ಹಾಗೂ ಪಿಶಾಚಿಯಾಗಿ ಸ್ವಾಮಿಗಳ ಎದುರು ಬಂದು ನಿಲ್ಲುತ್ತಾಳೆ. ಅವಳ ದುರವಸ್ಥೆ ಕಂಡು ಸ್ವಾಮಿಗಳಿಗೆ ವೇದನೆಯಾಗಿ ತೀರ್ಥವನ್ನು ಪ್ರೋಕ್ಷಣೆ ಮಾಡಿ ಅವಳಿಗೆ ಮೋಕ್ಷವನ್ನು ದೊರೆಯುವಂತೆ ಮಾಡುತ್ತಾರೆ. ಸ್ವಾಮಿಗಳು ಹಲವಾರು ಕೃತಿಗಳನ್ನೂ ಸಹ ಬರೆದಿದ್ದಾರೆ. ಅವರು ಬರೆದಿರುವ ಪರಿಮಳ ಗ್ರಂಥ ಅತ್ಯಂತ ಜನಪ್ರಿಯವಾಗಿದೆ. ಇವರಿಗೆ ಭಟ್ಟಾಚಾರ್ಯರು ಎಂಬ ಬಿರುದೂ ಸಹ ಇದೆ. ಇವರು 1471 ವಿರೋಧಿ ನಾಮ ಸಂವತ್ಸರದ ಶ್ರಾವಣ ಬಹುಳ ಗುರುವಾರ ದಿನದಂದು ಸೂರ್ಯೋದಯಕ್ಕೂ ಮುಂಚೆ ತನ್ನ ಶಿಷ್ಯರೊಂದಿಗೆ 800 ವರ್ಷಗಳ ಕಾಲ ಜೀವಂತವಿರುವುದಾಗಿ ಹೇಳಿ ಮಂತ್ರಾಲಯದಲ್ಲಿನ ಬೃಂದಾವನದಲ್ಲಿ ಸಜೀವ ಸಮಾಧಿಯಾಗುತ್ತಾರೆ. ಇವರನ್ನು ಪ್ರಹ್ಲಾದನ ಅವತಾರವೆಂದೂ ಕೂಡ ಕರೆಯುತ್ತಾರೆ. ಇವರು ಶ್ರೀರಾಮ ಮತ್ತು ಪಂಚಮುಖಿ ಆಂಜನೇಯನ ಪರಮಭಕ್ತರೂ ಕೂಡ ಹೌದು. ತುಂಗಾಭದ್ರಾ ನದಿಯ ತಟದಲ್ಲಿ ರಾಘವೇಂದ್ರ ಸ್ವಾಮಿ ಸ್ಥಾಪಿಸಿರುವ ಮಂತ್ರಾಲಯವಿದೆ. ಇದು ತೆಲಂಗಾಣ ರಾಜ್ಯದ ಕರ್ನೂಲು ಜಿಲ್ಲೆಯಲ್ಲಿ ಇದೆ. ರಾಘವೇಂದ್ರ ಸ್ವಾಮಿಯು ನೆಲೆಯೂರಿದ ಈ ಆಲಯ ಪವಿತ್ರವಾದುದು. ನೀವಿನ್ನೂ ಭೇಟಿ ನೀಡಿಲ್ಲವೆಂದರೆ ಅತಿಶೀಘ್ರದಲ್ಲೇ ಭೇಟಿ ನೀಡಿ. ಇದೇ ವೀಕ್ಷಕರೇ ಸ್ವಾಮಿಯ ಬಗೆಗಿನ ಸಂಕ್ಷಿಪ್ತವಾದ ಚರಿತ್ರೆ. ಇನ್ನೂ ನಿಮಗೆ ಒಳ್ಳೆಯ ವಿಷಯಗಳ ಬಗ್ಗೆ ವಿವರಣೆ ಹಾಗೂ ಮಾಹಿತಿ ಬೇಕಾದಲ್ಲಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕಾನನ್ನು ಪ್ರೆಸ್ ಮಾಡಲು ಮರೆಯದಿರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.